Dear students, in the last video I explained about minimum rent, short workings, recoupment of short workings. I already told you about recoupment of short workings. A royalty agreement contains a provision for carrying forward of short workings for a particular period with a view to adjust in the future. In the subsequent years, such short workings is recoverable out of any surplus of royalty over the minimum rent. The process of adjustment of short workings against a surplus of royalty is called recoupment of short working. What is recoupment of short working? The process of adjustment of short working against surplus of royalty is called recoupment of short working. ಈ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ನ ಬಗ್ಗೆ ರಾಯಲ್ಟಿ ಟೇಬಲ್ ಅನ್ನ ಇಟ್ಟುಕೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ನಾನು. ಓಕೆ, ನೆಕ್ಸ್ಟ್, in the last video I already explained how to adjust short working against surplus of royalty. Okay, in the context of recoupment of short working, the following point should be satisfied. ಒಂದು ವೇಳೆ ಯಾವುದೇ ಒಂದು ಶಾರ್ಟ್ ವರ್ಕಿಂಗ್ಸ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಮಾಡುವುದಿದ್ರೆ, ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡುವುದಿದ್ರೆ, ಈ ಕೆಳಗಿನ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡುವುದಿದ್ರೆ ಮಾತ್ರ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಬಹುದು. ನಂಬರ್ 1, recoupment of short working is possible only if it is specifically provided for in the royalty agreement. ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿಯ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಮಾತ್ರ ನಾವು ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಬಹುದು, ಇಲ್ಲದಿದ್ರೆ ರಿಕವರಿ ಮಾಡ್ಲಿಕ್ಕಿಲ್ಲ. ಅಂಡರ್ಸ್ಟ್ಯಾಂಡ್? Second point, the right of the lessee to recoup the short workings may be either without any limitation of time. Without any limitation of time means throughout the period of lease, or may be limited to a specified period. ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ರಾಯಲ್ಟಿ ಅಗ್ರಿಮೆಂಟ್ಸ್ ಅಲ್ಲಿ ಈ ಶಾರ್ಟ್ ವರ್ಕಿಂಗ್ ಅನ್ನ ಲೀಸಿನ ಅವಧಿಯ ಒಳಗಡೆ ರಿಕೂಪ್ ಮಾಡಬಹುದು, ರಿಕವರಿ ಮಾಡಬಹುದು ಅಂತ ಕೊಟ್ಟಿದ್ರೆ, ಆ ಲೀಸಿನ ಅವಧಿಯ ಒಳಗಡೆ ಏನ್ ಮಾಡಬಹುದು? ರಿಕವರಿ ಮಾಡಬಹುದು. ಲೀಸಿನ ಅವಧಿಯ ಒಳಗಡೆ ಏನ್ ಮಾಡಬಹುದು? ರಿಕವರಿ ಮಾಡಬಹುದು. ಒಂದು ವೇಳೆ ಸ್ಪೆಸಿಫೈಡ್ ಪೀರಿಯಡ್ ಅನ್ನು ಫಿಕ್ಸ್ ಮಾಡಿದ್ರೆ, ಶಾರ್ಟ್ ವರ್ಕಿಂಗ್ ಆದ 2 ವರ್ಷಗಳಲ್ಲಿ ಅಥವಾ ಮುಂದಿನ 3 ವರ್ಷಗಳಲ್ಲಿ ರಿಕವರಿ ಮಾಡಬಹುದು ಅಂತ ಕ್ಲಾಸ್ ಕೊಟ್ಟಿದ್ರೆ, ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಆಗಿದೆ ಆ ವರ್ಷದ ಮುಂದಿನ 2 ವರ್ಷದ ಒಳಗಡೆ ಅಥವಾ ಮುಂದಿನ 3 ವರ್ಷದ ಒಳಗಡೆ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಬಹುದು ಅಂತ ಸ್ಪೆಸಿಫಿಕ್ ಆಗಿ ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಆ ಅವಧಿಯ ಒಳಗಡೆ ಏನ್ ಮಾಡ್ಬೇಕಾಗತ್ತೆ? ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ನಂಬರ್ 3, the right of recoupment of short working. The right of recoupment of short working can be restricted. Restricted means fixed. Okay, ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡುವುದನ್ನ ಒಂದು ನಿರ್ದಿಷ್ಟ ಅವಧಿಗೆ ನಿಶ್ಚಿತಪಡಿಸಬಹುದು. ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಫಿಕ್ಸ್ ಮಾಡಬಹುದು, ಅಥವಾ ಅನ್ರಿಸ್ಟ್ರಿಕ್ಟೆಡ್. ಓಕೆ, ಇಂತಿಷ್ಟೇ ಅವಧಿ ಅಂತ ಮೆನ್ಷನ್ ಮಾಡದೇ ಇರಬಹುದು. ಗುತ್ತಿಗೆಯ ಲೀಸ್ನ ಪೀರಿಯಡ್ ಏನಿದೆ ಅದರ ಒಳಗಡೆ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಬಹುದು. ನೆಕ್ಸ್ಟ್, ಜರ್ನಲ್ ಎಂಟ್ರೀಸ್. ಯು ಹ್ಯಾವ್ ಟು ಪಾಸ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಅಂಡ್ ಇನ್ ದ ಬುಕ್ಸ್ ಆಫ್ ಲೆಸ್ಸರ್. ಇಲ್ಲಿ ವರ್ಕೌಟ್ ಮಾಡುವಾಗ ನೋಡ್ಕೊಳ್ಳಿ. ಓಕೆ, ಜರ್ನಲ್ ಎಂಟ್ರಿಯನ್ನ ಮೊದಲು ಲೆಸ್ಸಿಯ ಬುಕ್ ನಲ್ಲಿ
ಪಾಸ್ ಮಾಡ್ತೇವೆ, ಆಮೇಲೆ ಲೆಸ್ಸರ್ ನ ಬುಕ್ ನಲ್ಲಿ. ಓಕೆ, okay, next, journal entries. First of all, we have to pass journal entries in the books of lessee. After that, in the books of lessor. Okay, entries in the books of lessee. First method, if the minimum rent account is opened, ಒಂದು ವೇಳೆ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ರೆ ಹೇಗೆ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಬೇಕು ಲೆಸ್ಸಿಯ ಬುಕ್ ನಲ್ಲಿ. Point A, for recording minimum rent payable to the lessor, entry minimum rent account detail to lessor's account. Minimum rent account detail to lessor's account. Understand? Next, number B, for transferring the minimum rent to royalty and short workings account. ಒಂದು ವೇಳೆ ಶಾರ್ಟ್ ವರ್ಕಿಂಗ್ಸ್ ಇದ್ರೆ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಮಿನಿಮಮ್ ರೆಂಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಸರಿಯಾ? ಎಂಟ್ರಿ ಏನದು, ರಾಯಲ್ಟೀಸ್ ಅಕೌಂಟ್ ಡಿಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡಿಟರ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ಫಾರ್ ಟ್ರಾನ್ಸ್ಫರಿಂಗ್ ದ ಮಿನಿಮಮ್ ರೆಂಟ್ ಟು ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಇದ್ರೆ ಅದನ್ನ ತೋರಿಸಬೇಕಾಗತ್ತೆ. ಓಕೆ, ರಾಯಲ್ಟೀಸ್ ಅಕೌಂಟ್ ಡಿಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡಿಟರ್ ಟು ಮಿನಿಮಮ್ ರೆಂಟ್ ಅಕೌಂಟ್. Next, point number C, for the payment of cash to the lessor at the end of the year. ಪ್ರತಿ ವರ್ಷದ ಕೊನೆಗೆ ಏನ್ ಮಾಡ್ಬೇಕಾಗತ್ತೆ, ರಾಯಲ್ಟಿ ಏನ ಪೇಮೆಂಟ್ ಮಾಡಬೇಕು. ರಾಯಲ್ಟಿ ಇರ್ಬೋದು ಅಥವಾ ಮಿನಿಮಮ್ ರೆಂಟ್ ಇರ್ಬೋದು, ಪೇಮೆಂಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಪೇಮೆಂಟ್ ಮಾಡಿದ್ರೆ ಎಂಟ್ರಿ ಏನದು, ಲೆಸ್ಸರ್ಸ್ ಅಕೌಂಟ್ ಡಿಟರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಲೆಸ್ಸರ್ ಪರ್ಸನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್. Okay, cash goes out to cash account or credit the giver. Okay, bank account. Understand? Next, number D, for the transfer of royalties for the year to profit and loss account. At the end of the year, royalties account should be closed. Okay, by transferring balance to profit and loss account. Understand? Profit and loss account detail to royalties account. Entry another profit and loss account detail to royalties account. Completed? Royalty is a nominal account and it has to be closed every year by transferring the amount to profit and loss account. Entry profit and loss account detail to royalties account. Next, point number E, for a recovery of short workings. ಒಂದು ವೇಳೆ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಿದ್ರೆ ಯಾವುದೇ ವರ್ಷ, ಎಂಟ್ರಿ ಲೆಸ್ಸರ್ಸ್ ಅಕೌಂಟ್ ಡಿಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಲೆಸ್ಸರ್ಸ್ ಅಕೌಂಟ್ ಡಿಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ನಂಬರ್ F, for the transfer of irrecoverable of short workings, if any, to the profit and loss account. ಒಂದು ವೇಳೆ ಶಾರ್ಟ್ ವರ್ಕಿಂಗ್ಸ್ ಇದ್ರೆ ಅದನ್ನ ರಿಕವರಿ ಮಾಡ್ಲಿಕ್ಕೆ ಆಗದೆ ಇದ್ರೆ, ಓಕೆ, ಶಾರ್ಟ್ ವರ್ಕಿಂಗ್ಸ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ಆ ಶಾರ್ಟ್ ವರ್ಕಿಂಗ್ಸ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆಯ್ತಾ? ಇರ್ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಂಟ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಟೇಲ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ದಿಸ್ ಈಸ್ ಫಸ್ಟ್ ಮೆಥಡ್. Okay, passing journal entries by opening minimum rent account. Okay, next, second method, if the minimum rent account is not opened, minimum rent account open ಮಾಡು ಇಲ್ಲ, ಓಪನ್ ಮಾಡದೆ ಎಂಟ್ರಿ ಮಾಡುವಂತದ್ದು. ಸರಿಯಾ? ಪಾಯಿಂಟ್ A, if royalty is less than minimum rent, ರಾಯಲ್ಟಿ ಅನ್ನುವಂಥದ್ದು ಮಿನಿಮಮ್ ರೆಂಟಿಗಿಂತ ಕಡಿಮೆ ಇದ್ರೆ, ಎಂಟ್ರಿ ರಾಯಲ್ಟೀಸ್ ಅಕೌಂಟ್ ಡಿಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡಿಟರ್ to lessor's account. Royalties account debtor, short workings account debtor to lessor's account. Next, point B, if royalty is equal to minimum rent, royalty ಅನ್ನುವಂಥದ್ದು ಮಿನಿಮಮ್ ರೆಂಟಿಗೆ ಸಮನಾಗಿದ್ರೆ ಆವಾಗ ಎಂಟ್ರಿ royalties account debtor to lessor's account. Royalties account debtor to lessor's account. Understand? Next, point number C,
If royalty is more than minimum rent and recover of short working is made, ಒಂದು ವೇಳೆ ರಾಯಲ್ಟಿ ಅನ್ನುವಂಥದ್ದು ಮಿನಿಮಮ್ ರೆಂಟಿಂಗ್ ಇಂದ ಜಾಸ್ತಿ ಇದ್ರೆ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಿದ್ರೆ ಆ ವರ್ಷ, ಓಕೆ ಅಂಡರ್ಸ್ಟ್ಯಾಂಡ್, ನೀವು ಏನು ಶಾರ್ಟ್ ವರ್ಕಿಂಗ್ ಇದೆ ಅದನ್ನ ಯಾವ್ದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕು, ರಾಯಲ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಶಾರ್ಟ್ ವರ್ಕಿಂಗ್ ರಿಕವರಿಯನ್ನ ಯಾವ್ದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕು, ರಾಯಲ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಎಂಟ್ರಿ ರಾಯಲ್ಟೀಸ್ ಅಕೌಂಟ್ ಡಿಟರ್ ಟು ಲೆಸ್ಸರ್ಸ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ರಾಯಲ್ಟೀಸ್ ಅಕೌಂಟ್ ಡಿಟರ್ to lessers account to short workings account. Next, number D. If the royalty is more than minimum rent, question of minimum rent does not arise. Okay, minimum rent ಬರುವುದಿಲ್ಲ ಅಲ್ಲಿ, ಆಯ್ತಾ. ಎಂಟ್ರಿ ಏನದು, ರಾಯಲ್ಟೀಸ್ ಅಕೌಂಟ್ ಡಿಟರ್ ಟು ಲೆಸ್ಸರ್ಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ನಂಬರ್ E. For the payment of cash to the lessor, ಓಕೆ, ಪ್ರತಿ ವರ್ಷ ಏನ್ ಮಾಡ್ಬೇಕಾಗತ್ತೆ, ಲೆಸ್ಸರ್ಗೆ ಪೇಮೆಂಟ್ ಅನ್ನ ಮಾಡಬೇಕು. ಅದು ರಾಯಲ್ಟಿ ಇರ್ಬೋದು, ಮಿನಿಮಮ್ ರೆಂಟ್ ಇರ್ಬೋದು, ಆಯ್ತಾ. ಓಕೆ, ವಾಟ್ ಆರ್ ಇಟ್ ಮೇ ಬಿ. ಲೆಸ್ಸರ್ಸ್ ಅಕೌಂಟ್ ಡಿಟರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ನಂಬರ್ F. ಫಾರ್ ದ ಟ್ರಾನ್ಸ್ಫರ್ ಆಫ್ ರಾಯಲ್ಟಿ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಫಸ್ಟ್ ಮೆಥಡ್ ಅಲ್ಲಿ ನೀವು ಹೇಗೆ ಟ್ರಾನ್ಸ್ಫರ್ ಮಾಡಿದೀರಾ ಹಾಗೆ ಇಲ್ಲಿಯೂ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಸರಿಯಾ. ಓಕೆ, ಎಂಟ್ರಿ ಏನದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಟರ್ ಟು ರಾಯಲ್ಟೀಸ್ ಅಕೌಂಟ್. ನೆಕ್ಸ್ಟ್, ನಂಬರ್ G. ಫಾರ್ ದ ಟ್ರಾನ್ಸ್ಫರ್ ಆಫ್ ಇರ್ರಿಕವರೇಬಲ್ ಆಫ್ ಶಾರ್ಟ್ ವರ್ಕಿಂಗ್ ಇಫ್ ಎನಿ ಟು ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಒಂದು ವೇಳೆ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡ್ಲಿಕ್ಕೆ ಆಗದೆ ಇದ್ರೆ, ಸರಿಯಾ, ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಎಂಟ್ರಿ profit and loss account debtor to short workings account. Understand? Okay, these are entries in the books of lessee. Okay, in the books of lessee. Okay. Next, journal entries in the books of lessor. Lessor na book nalli entry ಮಾಡುವಂತದ್ದು. Okay, same first method. Okay, if the minimum rent account is opened, point A, for the minimum rent due from lessee, lessee ಇಂದ ಮಿನಿಮಮ್ ರೆಂಟ್ ಬರ್ಲಿಕ್ಕೆ ಬಾಕಿ ಇದೆ ಅದರ ಬಗ್ಗೆ ಎಂಟ್ರಿ ಮಾಡಬೇಕು. ಪ್ರತಿ ವರ್ಷ ಲೆಸ್ಸಿ ಮಿನಿಮಮ್ ರೆಂಟ್ ಅಥವಾ ರಾಯಲ್ಟಿಯನ್ನ ಪೇಮೆಂಟ್ ಮಾಡಬೇಕು, ಸರಿಯಾ. ಒಂದು ವೇಳೆ ಮಿನಿಮಮ್ ರೆಂಟ್ ಅನ್ನುವಂಥದ್ದು ಬರ್ಲಿಕ್ಕೆ ಬಾಕಿ ಇದ್ರೆ, ಓಕೆ, entry lessee's account debtor to minimum rent account. Understand? lessee's account debtor to minimum rent account. lessor na book ನಲ್ಲಿ ಎಂಟ್ರಿ ಮಾಡುವಾಗ ಲೆಸ್ಸಿ ಅಕೌಂಟ್ ಗೆ ಡೆಬಿಟ್ ಕೊಡ್ಬೇಕು, ಆಯ್ತಾ. lessee's account debtor to minimum rent account. Point B. For transferring minimum rent, if minimum rent is more than royalty, ಒಂದು ವೇಳೆ ಮಿನಿಮಮ್ ರೆಂಟ್ ಅನ್ನುವಂಥದ್ದು ರಾಯಲ್ಟಿಗಿಂತ ಜಾಸ್ತಿ ಇದ್ರೆ ಶಾರ್ಟ್ ವರ್ಕಿಂಗ್ಸ್ ಅನ್ನ, ಓಕೆ, ಏನ್ ಮಾಡಬೇಕು, ಮಿನಿಮಮ್ ರೆಂಟಿಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಸರಿಯಾ. ಅಂಡರ್ಸ್ಟ್ಯಾಂಡ್. ಎಂಟ್ರಿ ಏನದು, ಮಿನಿಮಮ್ ರೆಂಟ್ ಅಕೌಂಟ್ ಡಿಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ರೆಕಾರ್ಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಂಟ್ರಿ ಮಾಡುವಾಗ ಟು ಶಾರ್ಟ್ ವರ್ಕಿಂಗ್ ಅಂತ ಎಂಟ್ರಿ ಮಾಡುವುದಲ್ಲ, ಬದಲಿಗೆ ಏನಂತ ಎಂಟ್ರಿ ಮಾಡಬೇಕು, ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್. ಓಕೆ, ಲೆಸ್ಸಿಯ ಬುಕ್ ನಲ್ಲಿ ಎಂಟ್ರಿ ಮಾಡುವಾಗ ಶಾರ್ಟ್ ವರ್ಕಿಂಗ್ಸ್ ಡೆಬಿಟ್ ಕೊಡಬೇಕು. ಅದೇ ಲೆಸ್ಸರ್ ನ ಬುಕ್ ನಲ್ಲಿ ಎಂಟ್ರಿ ಮಾಡುವಾಗ ಶಾರ್ಟ್ ವರ್ಕಿಂಗ್ಸ್ ಗೆ ಕ್ರೆಡಿಟ್ ಕೊಡಬೇಕು. ಎಂಟ್ರಿ ಮಾಡುವಾಗ ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕು. ಎಂಟ್ರಿ ಏನದು, ಮಿನಿಮಮ್ ರೆಂಟ್ ಅಕೌಂಟ್ ಡಿಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್. ಇಲ್ಲಿ ಎಂಟ್ರಿ ಮಾಡುವಾಗ ರಾಯಲ್ಟೀಸ್ ರಿಸೀವೇಬಲ್ ಅಂತ ಎಂಟ್ರಿ ಮಾಡಬೇಕು. ಅದೇ ಲೆಸ್ಸಿಯ ಬುಕ್ ನಲ್ಲಿ ಎಂಟ್ರಿ ಮಾಡುವಾಗ ರಾಯಲ್ಟಿ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕು. ಅರ್ಥ ಆಯ್ತಲ್ವಾ. ಅಂಡರ್ಸ್ಟ್ಯಾಂಡ್. ಅಲ್ಲಿ ಆತ ಪೇಮೆಂಟ್ ಮಾಡ್ತಾನೆ, ಇಲ್ಲಿ ರಾಯಲ್ಟಿಯನ್ನ ರಿಸೀವ್ ಮಾಡುವ ಬಗ್ಗೆ ಎಂಟ್ರಿ ಮಾಡ್ಬೇಕಾಯ್ತಾ. ನೆಕ್ಸ್ಟ್, ಇಫ್ ದೇರ್ ಇಸ್ ನೋ ರಾಯಲ್ಟಿ ಎಂಟ್ರಿ, ಮಿನಿಮಮ್ ರೆಂಟ್ ಶುಡ್ ಬಿ ಪೇಯಬಲ್ ಆಯ್ತಾ. ರಾಯಲ್ ಮಿನಿಮಮ್ ರೆಂಟ್ ಅಕೌಂಟ್ ರಿಟರ್ ಟು
short workings allowable account. Understand? Minimum rent account debtor to short workings allowable account. Understand? Next, number C. For receipt of cash from lessee. ಪ್ರತಿ ವರ್ಷದ ಕೊನೆಗೆ ಲೆಸ್ಸಿ ಲೆಸರ್ ನಿಂದ ರಾಯಲ್ಟಿ ಅಥವಾ ಮಿನಿಮಮ್ ರೆಂಟ್ ಅನ್ನು ಪಡೀತಾನೆ. ಸರಿಯಾ? ಅದನ್ನ ಎಂಟ್ರಿ ಮಾಡಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಲೆಸ್ಸೀಸ್ ಅಕೌಂಟ್. ಅಂಡರ್ಸ್ಟ್ಯಾಂಡ್? Debit what comes in, credit the giver. Okay, you know the principle of accountancy. Okay, next one, number D. For the transfer of royalties to profit and loss account. For the transfer of royalties to profit and loss account. ಪ್ರತಿ ವರ್ಷದ ಕೊನೆಗೆ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಅನ್ನು ಕ್ಲೋಸ್ ಮಾಡಬೇಕು by transferring amount to profit and loss account. Entry royalties receivable account debtor to profit and loss account. Next, number E. For a recovery of short workings. Okay, ಒಂದು ವೇಳೆ ಲೆಸ್ಸಿ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಿದ್ರೆ ಅದು ಯಾರಿಗೆ ನಷ್ಟ ಆಗುತ್ತೆ? ಲೆಸ್ಸರ್ಗೆ ಅದು ನಷ್ಟ. ನೆನ್ಪಿಟ್ಕೊಳ್ಳಿ, ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಿದ್ರೆ ಅದು ಲೆಸ್ಸರ್ಗೆ ನಷ್ಟ. ಯಾರಿಗೆ ಲಾಭ ಆಗುತ್ತೆ? ಲೆಸ್ಸಿಗೆ ಲಾಭ. ಓಕೆ, ಅಂಡರ್ಸ್ಟ್ಯಾಂಡ್? ಎಂಟ್ರಿ ಏನದು? ಫಾರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್, short workings allowable account debtor to lessee's account. Short workings allowable account debtor to lessee's account. Okay, next, number F. For the transfer of irrecoverable of short workings, if any, to the profit and loss account. ಒಂದು ವೇಳೆ ಲೆಸ್ಸಿ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡ್ಲಿಕ್ಕೆ ಆಗದೆ ಇದ್ರೆ ಎಷ್ಟು ಶಾರ್ಟ್ ವರ್ಕಿಂಗ್ಸ್ ಇದೆ ಅದನ್ನ ಏನ್ ಮಾಡ್ಬೇಕು ನೀವು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಸರಿಯಾ? ಅಂಡರ್ಸ್ಟ್ಯಾಂಡ್? ಎಂಟ್ರಿ ಏನದು? ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ಫಸ್ಟ್ ಮೆಥಡ್ ಅಲ್ಲಿ ಬರುವಂತ ಜನರಲ್ ಎಂಟ್ರಿ. ಇಫ್ ಮಿನಿಮಮ್ ರೆಂಟ್ ಅಕೌಂಟ್ ಈಸ್ ಓಪನ್. ಓಕೆ, ನೆಕ್ಸ್ಟ್, second method, if minimum rent account is not opened. Entry point A, amount due from lessee. Okay, ಪ್ರತಿ ವರ್ಷದ ಕೊನೆಗೆ ಏನು ಅಮೌಂಟ್ ಡ್ಯೂ ಇದೆ ಅದರ ಬಗ್ಗೆ ಎಂಟ್ರಿ ಮಾಡಬೇಕು. ಪಾಯಿಂಟ್ 1, ಇಫ್ ದೇರ್ ಇಸ್ ನೋ ರಾಯಲ್ಟಿ. ಓಕೆ, ರಾಯಲ್ಟಿಯೇ ಇಲ್ಲ ಅಂತ ತಿಳ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್? ಆವಾಗ ಎಂಟ್ರಿ ಲೆಸ್ಸೀಸ್ ಅಕೌಂಟ್ ಡೆಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್. ಲೆಸ್ಸೀಸ್ ಅಕೌಂಟ್ ಡೆಟರ್ ಟು short workings allowable account. Understand? Point B, if minimum rent is more than royalty. Okay, minimum rent ಅನ್ನುವಂಥದ್ದು ರಾಯಲ್ಟಿ ಇಂದ ಜಾಸ್ತಿ ಇದ್ರೆ ಓಕೆ, ಆವಾಗ ಎಂಟ್ರಿ ಲೆಸ್ಸೀಸ್ ಅಕೌಂಟ್ ಡೆಟರ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ allowable account. ಈ ಶಾರ್ಟ್ ವರ್ಕಿಂಗ್ ಅನ್ನ ತೋರಿಸಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್? ಶಾರ್ಟ್ ವರ್ಕಿಂಗ್ ಅನ್ನು ಹೇಗೆ ತೋರಿಸುವಂಥದ್ದು? ಬೈ ಕ್ರೆಡಿಟಿಂಗ್ short workings allowable account and debiting lessee's account. Okay, next, number 3. If minimum rent is less than royalty and recovery of short working is made. ಒಂದು ವೇಳೆ ಮಿನಿಮಮ್ ರೆಂಟ್ ಅನ್ನುವಂಥದ್ದು ರಾಯಲ್ಟಿಗಿಂತ ಕಡಿಮೆ ಇದ್ರೆ ಓಕೆ, ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಲಿಕ್ಕೆ ಅವಕಾಶ ನೀಡಿದ್ರೆ ಆವಾಗ ಎಂಟ್ರಿ ಲೆಸ್ಸೀಸ್ ಅಕೌಂಟ್ ಡೆಟರ್ ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಡೆಟರ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್. ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಿನಿಮಮ್ ರೆಂಟ್ ಅನ್ನುವಂಥದ್ದು ರಾಯಲ್ಟಿಗಿಂತ ಕಡಿಮೆ ಇದ್ರೆ ಅಂದ್ರೆ ರಾಯಲ್ಟಿ ಅಮೌಂಟ್ ಅನ್ನೋದು ಜಾಸ್ತಿ ಇದ್ರೆ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಲಿಕ್ಕೆ ಅವಕಾಶ ನೀಡಿದ್ರೆ ಅವಾಗ ಎಂಟ್ರಿ ಏನದು? ಲೆಸ್ಸೀಸ್ ಅಕೌಂಟ್ ಡೆಟರ್ ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಡೆಟರ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್. ಅಂದ್ರೆ ಈ ಶಾರ್ಟ್ ವರ್ಕಿಂಗ್ ರಿಕವರಿಯನ್ನ ಯಾವ್ದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ನೀವು? ರಾಯಲ್ಟಿ ರಿಸೀವೇಬಲ್ ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ನಂಬರ್ 4, ಸ್ಮಾಲ್ ನಂಬರ್ 4. If minimum rent is less than royalty and no recovery of short workings is made. ಓಕೆ, ಒಂದು ವೇಳೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಯಲ್ಟಿ ಅಮೌಂಟ್ ಅನ್ನುವಂಥದ್ದು ಮಿನಿಮಮ್ ರೆಂಟಿಂಗ್ ಜಾಸ್ತಿ ಇದ್ರೆ ಎಂಟ್ರಿ ಏನದು?
ಲೆಸ್ಸೀಸ್ ಅಕೌಂಟ್ ಡೆಟರ್ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್. ಸರಿಯಾ? ಈ 4 ಎಂಟ್ರೀಸ್ ಅನ್ನುವಂಥದ್ದು ಯಾವ್ದಕ್ಕೆ ಸಂಬಂಧಪಟ್ಟಂತೆ? ವೆನ್ ಅಮೌಂಟ್ ಡ್ಯೂ ಫ್ರಮ್ ಲೆಸ್ಸಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಪಾಯಿಂಟ್ ಬಿ, ಫಾರ್ ದ ರಿಸಿಪ್ಟ್ ಆಫ್ ಕ್ಯಾಶ್. ಓಕೆ, ವೆನ್ ರಾಯಲ್ಟಿ received from the lessee or when minimum rent received from the lessee, entry cash or bank account debtor to lessee's account, cash or bank account debtor to lessee's account. Next, number C, for transferring royalty receivable to profit and loss account. Okay, royalty receivable is nominal account. Okay, it has to be closed every year. Understand? By transferring balance to profit and loss account. Okay, royalty receivable account debtor to profit and loss account. Understand? Next, number D, for transferring irrecoverable short working to profit and loss account. Okay, ಒಂದು ವೇಳೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಲಿಕ್ಕೆ ಆಗದೆ ಇದ್ರೆ ಯಾರಿಗೆ? ಲೆಸ್ಸಿಗೆ. ಅಂಡರ್ಸ್ಟ್ಯಾಂಡ್? ಆವಾಗ ಏನು ಇರ್ರಿಕವರೇಬಲ್ ಶಾರ್ಟ್ ವರ್ಕಿಂಗ್ಸ್ ಇದೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಎಂಟ್ರಿ ಏನದು? ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ದೀಸ್ ಆರ್ journal entries to be passed if minimum rent account is not opened in the books of lessor. Understand? These are some information relating to journal entries to be recorded in the books of lessee and lessor. Thank you.